ಏನ್ ಕೊಟ್ಟಿದ್ದಾರೆ? ಏನ್ ಕೊಟ್ಟಿದ್ದಾರೆ? ಏನೆಲ್ಲ ಕೊಟ್ಟಿದ್ದಾರೆ? ಈ ಲೋಕದಲ್ಲಿ ಇರೋ ನಾನು ನಿನಗೆ ಕೊಡುತ್ತೇನೆ. ನೀನು ಕೇಳಿಕೊಳ್ಳುವುದಕ್ಕಿಂತಲೂ ಬೇಡಕ್ಕಿಂತಲೂ ಎದುರು ನೋಡುವುದಕ್ಕಿಂತಲೂ ಅತ್ಯಧಿಕವಾಗಿ ನಾನು ನಿನಗೆ ಕೊಡುತ್ತೇನೆ. ಆಮೆನ್. ಹಲ್ಲೆಲೂಯಾ. ಬರಬೇಕಾಗಿದೆ, ತಂದೆ ತಾಯಿ ರೀತಿಯಲ್ಲಿ ಬರಬೇಕಾಗಿದೆ. ಅದು ಮಾತ್ರವಲ್ಲ, ನಮ್ಮ ನೆಂಟರು ಆಮೇನ್. ಬರೀ ಮರಿಯಳಿಗೆ ಮಾತ್ರ ಅಲ್ಲ ದೇವರು ತೋರಿಸುವುದು, ಇಲ್ಲಿ ಕುಳಿತಿರುವ ನಿಮ್ಮ ಒಬ್ಬೊಬ್ಬರಿಗೂ ದೇವರು ದಯೆ ತೋರಿಸಿದ್ದಾರೆ. ದೇವರು ನಿಮ್ಮನ್ನು ಕೃಪೆ ತೋರಿಸಿದ್ದಾರೆ. ರಾಜ್ಯಗಳು ಬರುತ್ತೆ, ರಾಜರು ಬರುತ್ತಾರೆ, ಅಧಿಕಾರಿಗಳು ಬರುತ್ತಾರೆ, ನಾಯಕರುಗಳು ಬರುತ್ತಾರೆ, ಸರ್ಕಾರಗಳು ಬರುತ್ತೆ, ಲೀಡರ್ಸ್ಗಳು ಬರ್ತಾರೆ, ಯಾರೋ ಬರ್ತಾರೆ. ಬರೋರು ಬರ್ತಾರೆ, ಆಮೇಲೆ ಏನಾಗುತ್ತೆ, ಅವ್ರು ಹೋಗೋರಾಗಿರ್ತಾರೆ. ಇವತ್ತು ನಾನಿದ್ದೀನಿ, ನಾಳೆ ನಾನಿರಲ್ಲ. ಬರೋ ವಾರ ಬೇರೆಯವ್ರು ಇರ್ತಾರೆ, ಬರೋ ವರ್ಷ ಇನ್ನೊಬ್ರು ಇರ್ತಾರೆ. ಎಲ್ಲರ ಕಾಲಗಳು ಹೋಗ್ತಾನೆ ಇರುತ್ತೆ. ಮನುಷ್ಯನಾಗಿ ಹುಟ್ಟಿರೋರು ಯಾರು ಭೂಮಿ ಮೇಲೆ ಶಾಶ್ವತವಾಗಿರೋಕ್ಕಾಗಲ್ಲ. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಒಬ್ಬರು ಮಾತ್ರನೇ ಅವರು ದೇವರಾಗಿದ್ದು ಮನುಷ್ಯನಾಗಿ ಲೋಕಕ್ಕೆ ಇಳಿದು ಬಂದು ಅವರು ಮಾತ್ರನೇ ಶಾಶ್ವತವಾಗಿ ಇರೋದಕ್ಕೆ ಸಾಧ್ಯ. ಯಾಕೆಲೆ ಅವರೇ ದೇವರಾಗಿದ್ದಾರೆ. ಆತನು ದೇವರಾಗಿದ್ದರು, ದೇವಕುಮಾರನಾಗಿ ನಮ್ಮ ಮಧ್ಯದಲ್ಲಿ ಮನುಷ್ಯರಾಗಿ ನಮ್ಮ ಮಧ್ಯದಲ್ಲಿ ಜೀವಿಸಿದ್ದಾರೆ. ಶುಭಾಶಯಗಳು. ವಿಶ್ ಆಲ್ ಎ ಮೆರಿ ಕ್ರಿಸ್ಮಸ್. ಇವತ್ತಿನ ದಿವಸ, ಇವತ್ತು ನಡೆದಂಥ ಕಾರ್ಯಕ್ರಮ ಬಂದು ಕ್ರಿಸ್ಮಸ್ ಹಬ್ಬದ ಸೆಲೆಬ್ರೇಷನ್. ಆ್ಯಕ್ಚುಲಿ ಯೇಸು ಸ್ವಾಮಿ 25ನೇ ತಾರೀಕು ಡಿಸೆಂಬರೇ ಹುಟ್ಟಿದಾರಂತ ಎಲ್ಲೂ ರೆಕಾರ್ಡ್ ಇಲ್ಲ. ಬಟ್ ಆದರೂ ಕ್ರೈಸ್ತರು ಈ ಯೇಸು ಕ್ರಿಸ್ತನ ಜನ್ಮವನ್ನು ಆಚರಿಸಬೇಕು ಎಂಬುದಾಗಿ ಈ ದಿವಸವನ್ನು ಅವರು ಆರಿಸ್ಕೊಂಡಿದ್ದಾರೆ. ಪ್ರಪಂಚದ ಎಲ್ಲ ಕಡೆಯೂ, ಆಲ್ ಓವರ್ ದ ವರ್ಲ್ಡ್ ಎಲ್ಲ ಕ್ರೈಸ್ತರು ಈ ದಿನವನ್ನು ಕ್ರಿಸ್ಮಸ್ ಎಂಬುದಾಗಿ ಆಚರಣೆ ಮಾಡೋರಾಗಿದ್ದಾರೆ. ಈ ಕ್ರಿಸ್ಮಸ್ ಆಚರಣೆಯಲ್ಲಿ ಮುಖ್ಯವಾಗಿ ನಾವೇನು ನೋಡ್ತೀವಿ ಅಂದರೆ, ಬಡವರಿಗೆ, ಅಂದರೆ ನಾವು ಪಾಪಿಗಳಾಗಿರುವಾಗ ಯೇಸು ಸ್ವಾಮಿ ಲೋಕಕ್ಕೆ ಬಂದಂಥ ಮುಖ್ಯವಾದಂಥ ಉದ್ದೇಶ ಪರಲೋಕ ಹೋಗೋದಕ್ಕೆ ದಾರಿಯನ್ನು ಮಾಡಬೇಕು. ಯೇಸು ಸ್ವಾಮಿ ಹೇಳಿದರೆ ಪರಲೋಕದ ದಾರಿ ನಾನೇ ಎಂಬುದಾಗಿ. ಆ ದಾರಿ ಅಂತ ಹೇಳಿರುವ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿರೋದೇ ಕ್ರಿಸ್ಮಸ್ ಎಂಬುದಾಗಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಅಂದರೆ ಮನುಷ್ಯರು ಪಾಪ ಮಾಡಿ ದೇವರ ಮಹಿಮೆಯನ್ನು ಕಾಣದೆ ಹೋಗಿದ್ದಾರೆ, ಪರಲೋಕ ಬರೋಕ್ಕಾಗ್ತಾಯಿಲ್ಲ, ಗೊತ್ತಿಲ್ಲ ಅಂತ ಹೇಳೋ ಟೈಮಲ್ಲಿ, ಅಂಥ ಸಮಯದಲ್ಲಿ ಯೇಸು ಸ್ವಾಮಿ ಈ ಭೂಮಿಗೆ ಬರಬೇಕು, ಮನುಷ್ಯರಿಗೆ ಸಹಾಯ ಮಾಡಬೇಕು. ಜನರು ಅನೇಕ ಪಾಪದಲ್ಲಿದ್ದರು, ಎಲ್ಲರೂ ಅವ್ರಿಗೆ ಇಷ್ಟ ಬಂದಂಥ ದಾರಿಯಲ್ಲಿ ನಡೀತಾ ಇದ್ದಾರೆ. ಯಾರಿಗೆ ಯಾವುದು ಸರಿ ಅಂತ ಅನಿಸುತ್ತೋ ಆ ರೀತಿಯಾಗಲು ಮಾಡ್ತಾಯಿದ್ರು. ಆ ಥರ ಇರಬಾರದು ಅಂತ ಹೇಳಿನೇ ದೇವರು ಜನರಿಗೆ ಒಳ್ಳೇದು ಮಾಡಬೇಕು, ಒಳ್ಳೆ ದಾರಿ ತೋರಿಸ್ಬೇಕು, ಪರಲೋಕಕ್ಕೆ ಅವ್ರಿಗೆ ಬರಮಾಡಬೇಕು ಎಂಬುದಾಗಿ ಹೇಗೆ ಅವ್ರಿಗೆ ನಡೆಸಬೇಕಂತ ಕಾರಣದಿಂದ ಯೇಸು ಲೋಕಕ್ಕೆ ಬಂದಿದ್ದಾರೆ. ಯೇಸು ಸ್ವಾಮಿ ಎಲ್ಲ ಜನರಿಗೂ ಆಕ್ಸೆಸಿಬಲ್ ಆಗಿರಬೇಕು. ಅಂದರೆ ಎಲ್ರಿಗೂ ಅವರು ದೇವರಾಗಿರಬೇಕು, ಎಲ್ರಿಗೂ ಅವ್ರ ಹತ್ರ ಬರೋಕ್ಕೆ ಅನುಕೂಲವಾಗಿರಬೇಕು ಅಂತ ಅನ್ನೋದಕ್ಕಾಗಿಯೇ ಯೇಸು ಸ್ವಾಮಿ ಒಂದು ದನದ ಕೊಟ್ಟಿಗೆಯಲ್ಲಿ ಹುಟ್ಟಿ ಬಂದಿದ್ದಾರೆ. ಇವಾಗ ಒಂದು ಅರಮನೆಯಲ್ಲೋ ಅಥವಾ ಸಾಹುಕಾರು ಹನುಮಂತರ ಮನೆಯಲ್ಲೇ ಇದ್ದಿದ್ದರೆ ಬರೀ ಹನುಮಂತರಿಗೆ ಅವರು ದೇವರಾಗ್ತಾಯಿದ್ರು, ಬರೀ ಅರಮನೆಯಲ್ಲಿರೋರಿಗೆ ದೇವರಾಗ್ತಾಯಿದ್ರು. ಆದರೆ ಯೇಸು ಸ್ವಾಮಿ ದನದ ಕೊಟ್ಟಿಗೆಯಲ್ಲಿ ಹುಟ್ಟಿ ಬಂದಿರೋದ್ರಿಂದ ಅಲ್ಲಿ ಊರ ಪಕ್ಕದಲ್ಲಿ ಯೇಸು ಸ್ವಾಮಿ ಹುಟ್ಟು ಬಂದಂಥ ಊರ ಹತ್ರ ಅಲ್ಲಿದ್ದಂಥ ಕುರುಬರು ಅವ್ರಿಗೂ ಸಹ ಆ ಶುಭ ವರ್ತಮಾನ ತಿಳಿಸಿ, ಪರಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಎಂದು ಹೇಳಿ ಅವರು ಸಹ ಈ ಯೇಸುವನ್ನು ಆರಾಧನೆ ಮಾಡಲು, ಪ್ರಾರ್ಥಿಸಲು ಆ ದನದ ಕೊಟ್ಟಿಗೆಗೆ ಬಂದರು. ಮತ್ತು ಅನೇಕ ವರ್ಷಗಳು, ಸಾವಿರಾರು ವರ್ಷಗಳ ಹಿಂದೆಯೇ ಯೇಸು ಈ ಲೋಕ ರಕ್ಷಕನು ಹುಟ್ಟಿ ಬರ್ತಾರೆ ಎಂಬುದಾಗಿ ಶಾಸ್ತ್ರಿಗಳಿಗೂ ಆ ಇನ್ಫಾರ್ಮೇಷನ್ ಇರೋದರಿಂದನೇ ಆ ಟೈಮು, ಆ ಸೀಸನನ್ನು ನೋಡಿ ಯೇಸುವನ್ನು ಹುಡ್ಕೊಂಡ್ಬಂದರು. ಶಾಸ್ತ್ರಿಗಳು ಅಂದರೆ ಜ್ಞಾನಿಗಳು ಬಹುಮಾನ ತೊಗೊಂಬರ್ತಾರೆ. ವಿದ್ಯಾವಂತರು, ಅವಿದ್ಯಾವಂತರು, ಸಾಹುಕಾರರು, ಬಡವರು ಎಲ್ಲರಿಗೂ ಸಿಗಬೇಕು, ಎಲ್ಲರಿಗೂ ಆ್ಯಕ್ಸೆಸ್ ಆಗುವಂಥ ಕಾರಣದಿಂದನೇ ಯೇಸು ಸ್ವಾಮಿ ದನದ ಕೊಟ್ಟಿಗೆಯಲ್ಲಿ ಹುಟ್ಟಿ ಬಂದಿದ್ದಾರೆ. ಇನ್ನೊಂದು ಮುಖ್ಯವಾಗಿ, ತುಂಬ ಮುಖ್ಯವಾಗಿ ಯೇಸು ಬಂದಿರೋದು ಕಾರಣ, ನಾವು ಪಾಪದಲ್ಲಿ ಇದ್ವಿ, ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಬೇಕು, ಪಾಪದಿಂದ ನಮಗೆ ದಾರಿಯನ್ನು ಉಂಟು ಮಾಡಬೇಕು.
ನಾವು ಪಾಪದಲ್ಲಿ ಇದ್ದವರು, ವಾಕ್ಯ ಹೇಳುತ್ತೆ ಪಾಪದ ಸಂಬಳ ಮರಣ. ನಾವೆಲ್ಲರೂ ಪಾಪ ಮಾಡಿರೋದ್ರಿಂದ ನಾವು ಮರಣ ಹೊಂದಬೇಕಾಗಿದೆ, ಆತ್ಮಿಕವಾಗಿ ನಾವು ಸಾಯಬೇಕಾಗಿದೆ. ಅದರಿಂದ ನಮ್ಮನ್ನು ತಪ್ಪಿಸಬೇಕು ಎಂಬುದಾಗಿಯೇ ಯೇಸು ಸ್ವಾಮಿ ಲೋಕಕ್ಕೆ ಬಂದಿದೆ. ನಮಗೆ ಸಿಗದೇ ಇರುವಂಥ, ನಮಗೆ ಬರೋಕ್ಕಾಗಲ್ಲ, ಪಡ್ಕೊಳ್ಳೋಕ್ಕಾಗಲ್ಲ, ನಾವು ಯೋಗ್ಯತೆ ಇಲ್ಲ ಅಂಥವರಿಗೆ ದೇವರು ಕೃಪೆ ಮಾಡಿ ಯೇಸುವನ್ನು ತಂದೆಯಾದ ದೇವರು ಪರಲೋಕದಿಂದ ನಮಗೆ ಕೊಡಲ್ಪಟ್ಟಿದ್ದಾರೆ. ಆ ಯೇಸುನ ನಾವು ಸ್ವೀಕಾರ ಮಾಡ್ತಾಯಿದ್ದೀವಿ. ನಾವು ಕೇಳಲಿಲ್ಲ ನಮಗೆ ಯೇಸು ಬೇಕು ಅಂತ. ನಾವು ದೇವ್ರ ಹತ್ರ ಪರಲೋಕದಲ್ಲಿ ದೇವರು ನಮಗೆ ಯೇಸುವನ್ನು ಕಲಿಸಿ, ರಕ್ಷಕನನ್ನು ಕಲಿಸಿ ಅಂತ ನಾವು ಕೇಳಿಲ್ಲ. ನಾವು ಕೇಳದೇ ನಮಗೆ ದೇವರು ಪರಲೋಕದಿಂದ ಯೇಸು ಎಂಬ ರಕ್ಷಕನನ್ನು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಸೊ ಮೇಯ್ನ್ ಉದ್ದೇಶ ಈ ಕ್ರಿಸ್ಮಸ್ ಇದರಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂತಂದರೆ, ನಾವು ಪಡ್ಕೊಳ್ಳೋಕ್ಕಾಗದೆ ನಮಗೆ ಯೋಗ್ಯತೆ ಇಲ್ಲದೇ ಇರುವವರಿಗೂ ನಮಗೊಂದು ಬಹುಮಾನವಾಗಿ ಕೊಡಲ್ಪಟ್ಟಿದ್ದಾರೆ ನೋಡಿ ಯೇಸು. ಇದೇ ಮೇಯ್ನ್ ಮುಖ್ಯವಾದಂಥ ಕ್ರಿಸ್ಮಸ್ ಆಗಿದೆ. ಸೊ ಅದರಿಂದ ನಮಗೆ ಯೇಸು ಹೇಗೆ ದೊರಕಿದಾರೋ ಅದೇ ರೀತಿಯಾಗಿ ಬಡವರು ಅನೇಕರಿದ್ದಾರೆ. ಯಾವುದ್ರ ಮುಖಾಂತರ ಆದರೂ ಅವರಿಗೆ ಏನಾದರೂ ಒಂದು ಒಳ್ಳೆಯದು, ಏನಾದರೂ ಒಂದು ನಮ್ಮ ಕೈಯಿಂದ ಮಾಡೋಕ್ಕೆ ಸಹಾಯ ಏನಾಗುತ್ತೋ ಅದನ್ನು ಮಾಡಿ ದೇವರ ಪ್ರೀತಿಯನ್ನು ಅವರಿಗೆ, ಈ ಯೇಸು ಕ್ರಿಸ್ತನ ಪ್ರೀತಿಯನ್ನು ಅವರಿಗೆ ಅದರ ಮುಖಾಂತರ ತೋರಿಸೋದು. ಸರ್, ಬ್ಯಾಂಗ್ಳೂರಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾರೆ ಯೇಸು ಕ್ರಿಸ್ತನ ಹಬ್ಬ ಅಂತ ಅಂದರೆ ತಿಂಗಳ ಪೂರ್ತಿ ಮಾಡ್ತಾರೆ. ಇವತ್ತು ಕೊನೆಯ ದಿನ ಆಗಿರೋದ್ರಿಂದ ಸೊ ಇಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ನೀವು ತುಂಬ ಜನರನ್ನು ಬಂದಿರ್ತಾರೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಬೆಂಗಳೂರಿನಲ್ಲಿರುವಂಥ ಜನರಿಗೆ ನಾನು ಹೇಳೋದೇನೆಂದರೆ, ಪ್ರೀತಿಯಿಂದ ಇರಬೇಕು, ಸಮಾಧಾನದಿಂದ ಇರಬೇಕು. ಯೇಸು ಸ್ವಾಮಿಗೆ ಇನ್ನೊಂದು ಹೆಸರು ಏನಂದರೆ ಸಮಾಧಾನ ಪ್ರಭು. ಯೇಸು ಸ್ವಾಮಿ ಬೆಂಗಳೂರು ಪಟ್ಟಣಕ್ಕೆ ಕೊಡಲ್ಪಟ್ಟಿದ್ದಾರೆ, ಕರ್ನಾಟಕ ರಾಜ್ಯಕ್ಕೆ ಕೊಡಲ್ಪಟ್ಟಿದ್ದಾರೆ, ಭಾರತ ದೇಶಕ್ಕೂ ಕೊಡಲ್ಪಟ್ಟಿದ್ದಾರೆ. ಯೇಸು ಸ್ವಾಮಿ ಇಡೀ ಭೂಮಿಯಲ್ಲಿ ಎಲ್ಲ ಜಗತ್ತಿಗೆ ಕೊಡಲ್ಪಟ್ಟಿದೆ. ಯೋಹಾನ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಲೋಕದ ಮೇಲೆ ಅಂದರೆ ಈ ಭಾರತ ದೇಶದ ಮೇಲೂ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಕುಮಾರನಾದ ಯೇಸು ಕ್ರಿಸ್ತನನ್ನು ನಮಗಂತ ಕೊಟ್ಟಿದ್ದಾರೆ. ಅವರನ್ನು ನಂಬಿ ಸ್ವೀಕಾರ ಮಾಡುವವರಿಗೆ ಅಷ್ಟೂ ಜನರಿಗೂ ದೇವರ ಮಕ್ಕಳಾಗುವಂತೆ ದೇವರು ಅವ್ರು ಏನು ಮಾಡಿದ್ದಾರೆ, ಅವರಿಗೆ ವರವನ್ನು ಕೊಡೋರಾಗಿದ್ದಾರೆ. ನಿತ್ಯ ಜೀವ ಪಡೆಯಬೇಕೆಂಬುದಾಗಿ ದೇವರು ನಮಗೆ ಯೇಸುವನ್ನು ಕೊಟ್ಟಿದ್ದಾರೆ. ಅದರಿಂದ ನೋಡ್ತಿರುವಂಥ ಕೇಳುವವರು ಎಲ್ಲರೂ ಯೇಸುವನ್ನು ಸ್ವೀಕಾರ ಮಾಡಿ, ಆ ಯೇಸುವನ್ನು ಸ್ವೀಕಾರ ಮಾಡುವಾಗ ಆ ಯೇಸು ನಿಮಗೆ ಸಮಾಧಾನ ಕೊಡುವವರಾಗಿದ್ದಾರೆ, ನಿಮಗೆ ಶಾಂತಿಯನ್ನು ನೆಮ್ಮದಿಯನ್ನು ಕೊಡುವವರಾಗಿದ್ದಾರೆ. ಆ ಯೇಸು ಸ್ವಾಮಿಯ ಪ್ರೀತಿ ನಾವು ಇತರರಿಗೆ, ಬೇರೆಯವರಿಗೆ ಹೋಗಿ ನಾವು ತೋರಿಸಬೇಕಾಗಿದೆ, ಕೊಡಬೇಕಾಗಿದೆ. ನಾನು ಪಾಸ್ಟರ್ ಮಾರಿಸ್ ಆಗಿ ಇಲ್ಲಿ ಕೃಪಾಸುವಾರ್ಥ ಆಲಯದಲ್ಲಿ ನಾನು ಸೇವೆ ಮಾಡ್ತಾಯಿದ್ದೀನಿ. ಯಶವಂತಪುರದಲ್ಲಿ ಗ್ರೇಸ್ ಗಾಸ್ಪಲ್ ಚರ್ಚ್. ಇದು ಹತ್ರ 88ಇಂದ ಈ ಸಭೆಯಲ್ಲಿ ಸ್ಥಾಪನೆಯಾಗಿದೆ. ಸಾವಿರಾರು ಜನರು ಬರ್ತಾಯಿದ್ದಾರೆ. ಜನರು ಅನೇಕ ಕಾಯಿಲೆಗಳು, ರೋಗಗಳಿಂದ, ಬಾಧೆಗಳಿಂದ ಬಂದಿದ್ದಾರೆ. ಅನೇಕ ಜಾತಿನವರು, ಅನೇಕ ಭಾಷೆದವರು ಬರ್ತಿದ್ದಾರೆ. ಎಲ್ಲರಿಗೂ ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಯೇಸು ಅಂತ ಪ್ರಾರ್ಥನೆ ಮಾಡ್ತಾರೋ, ಪ್ರಾರ್ಥನೆ ಮಾಡುವಾಗ ದೇವರು ಅವರನ್ನು ಬಿಡುಗಡೆ ಮಾಡಿದ್ದಾರೆ, ಗುಣಪಡಿಸಿದ್ದಾರೆ, ವಾಸಿ ಮಾಡಿದ್ದಾರೆ.